ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಬಿಹಾರ ರಾಜಕೀಯದಲ್ಲಿ ಒಂದು ದೊಡ್ಡ ಮಟ್ಟಿನ ಶಾಕಿಂಗ್ ಬೆಳವಣಿಗೆ ಆಗಿದೆ. ಬಿಹಾರ ಅಂದ ತಕ್ಷಣ ನೆನಪಾಗುವಂತಹ ಹೆಸರುಗಳಲ್ಲಿ ಒಂದು ಹೆಸರು ನಿತೀಶ್ ಕುಮಾರ್. ನವೆಂಬರ್ 2025ರಲ್ಲಿ ದಾಖಲೆಯ 10ನೇ ಬಾರಿಗೆ ಬಿಹಾರದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದ ನಿತೀಶ್ ಕುಮಾರ್ ಈಗ ಏಕಾಏಕಿ ಕೇವಲ 4 ತಿಂಗಳ ಒಳಗೆ ಆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿರುವಂತದ್ದು. ಬಿಹಾರದ ಜನತೆಗೆ ಧನ್ಯವಾದವನ್ನ ಬೇರೆ ತಿಳಿಸಿದ್ದಾರೆ. ಹಾಗಾದ್ರೆ ನಿತೀಶ್ ಕುಮಾರ್ ಈಗ ಸಡನ್ ಆಗಿ ಈ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಕಾರಣ ಏನು? ಇದರಲ್ಲಿ ಬಿಜೆಪಿ ಕೈವಾಡ ಇದೆ ಅಂತ ಒಂದಷ್ಟು ಮಂದಿ ಹೇಳ್ತಾ ಇದ್ದಾರೆ. ಬಟ್ ಅದು ನಿಜಾನಾ? ನಿತೀಶ್ ಕುಮಾರ್ ಅವರ ಮುಂದಿನ ಪ್ಲಾನ್ ಏನು? ಅವರ ಪಕ್ಷದ ಭವಿಷ್ಯ ಏನು? ಎಲ್ಲವನ್ನ ಇವತ್ತಿನ ಸ್ಪಾಟೆಡ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ವೀಕ್ಷಕರೇ, ಬಿಹಾರದ ರಾಜಕೀಯವನ್ನ ಮತ್ತೆ ಈಗ ಎಲ್ಲರೂ ತಿರುಗಿ ನೋಡೋ ಹಾಗೆ ನಿತೀಶ್ ಕುಮಾರ್ ಅವರು ಮಾಡಿದ್ದಾರೆ. ಕಾರಣ ಮುಖ್ಯಮಂತ್ರಿ ಹುದ್ದೆಗೆ ಅವರ ರಾಜೀನಾಮೆ. ನಿತೀಶ್ ಕುಮಾರ್ ಅವರನ್ನ ಬಹಳಷ್ಟು ಮಂದಿ ಸುಶಾಸನ ಬಾಬು ಅಂತ ಕರೀತಾ ಇದ್ರು. ಮತ್ತೊಂದು ಕಡೆ ಅವರು ಹಲವಾರು ಬಾರಿ ರಾಜಕೀಯ ಮೈತ್ರಿಗಳನ್ನ ಬದಲಾಯಿಸಿದ್ರಿಂದ ಅವರಿಗೆ ಪಲ್ಟು ರಾಮ್ ಅನ್ನುವಂತಹ ಟ್ಯಾಗ್ ಕೂಡ ಸಿಕ್ಕಿದೆ. NDA ಮೈತ್ರಿ ಸರ್ಕಾರ ಬಂದಾಗ್ಲೂ ಅಷ್ಟೇ ಬಹಳಷ್ಟು ಮಂದಿ ಮಾತಾಡ್ಕೊಂಡಿದ್ದಿದೆ, ನಿತೀಶ್ ಕುಮಾರ್ ಅರ್ಧಕ್ಕೆ ಕೈ ಕೊಟ್ಟು ಹೋಗ್ತಾರೆ, ಮೋದಿಜಿ ಸರ್ಕಾರ ಅರ್ಧಕ್ಕೆ ಬಿದ್ದು ಹೋಗುತ್ತೆ ಅಂತ. ಬಟ್ ಅವರ ಹಾಗೆ ಮಾಡ್ಲಿಲ್ಲ. ಬಟ್ ಈಗ ನೋಡಿದ್ರೆ ಸ್ವತಃ ನಿತೀಶ್ ಕುಮಾರ್ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನ ಕೊಟ್ಟಿರುವಂತದ್ದು. ಹಾಗಾದ್ರೆ ಅಮಿತ್ ಶಾ ಮೋದಿ ಅಂತ ಏನಪ್ಪಾ ಮಾಡಿದ್ರು? ನಿತೀಶ್ ಕುಮಾರ್ ರಾಜೀನಾಮೆ ಕೊಡ್ತಾ ಇದ್ದ ಹಾಗೆ ಅಮಿತ್ ಶಾ ಜಿ ಅವರು ಒಂದು ಹೇಳಿಕೆಯನ್ನ ಬೇರೆ ಕೊಡ್ತಾರೆ. ಏನು? ನಿತೀಶ್ ಕುಮಾರ್ ಅವರ ಅವಧಿ ಅದ್ಭುತ ಆಗಿತ್ತು, ಅವರ ಅವಧಿಯಲ್ಲಿ ಅವರು ಬಿಹಾರದ ಪ್ರಗತಿಗೆ ಗಮನಾರ್ಹ ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತ ಒತ್ತಿ ಹೇಳ್ತಾರೆ. ಅವರ ಮುಖ್ಯಮಂತ್ರಿ ಅವಧಿಯನ್ನ ಸುವರ್ಣ ಅಧ್ಯಾಯ ಅಂತ ಬೇರೆ ಶ್ಲಾಘಿಸ್ತಾರೆ. ಹಾಗಾದ್ರೆ ಇಲ್ಲಿ ಯಾರ ಕೈವಾಡ ಇತ್ತು? ಎಲ್ಲಿ ತಪ್ಪಾಯಿತು? ಏನ್ ಸ್ಟೆಪ್ ತಗೊಂಡ್ರು? ಏನು ನಿತೀಶ್ ಕುಮಾರ್ ಅವರ ಪ್ಲಾನ್ ಏನು ಮುಂದೆ? ಎಸ್, ಅವರ ಪ್ಲಾನ್ ಈಗಾಗಲೇ ಗೊತ್ತಾಗಿದೆ. ಅವರು ರಾಜ್ಯಸಭೆಗೆ ಪ್ರವೇಶವನ್ನ ಮಾಡ್ತಾರೆ. ಬಿಹಾರದ NDA ರಾಜ್ಯಸಭಾ ಅಭ್ಯರ್ಥಿಯಾಗಿ ನಿತೀಶ್ ಕುಮಾರ್ ಅವರು ನಾಮಪತ್ರವನ್ನ ಸಲ್ಲಿಕೆ ಕೂಡ ಮಾಡಿದ್ದಾರೆ. ನಿತೀಶ್ ಕುಮಾರ್ ಸ್ವತಃ ಹೇಳ್ತಾ ಇದ್ದಾರೆ, ಅಂದ್ರೆ ಅವರು ರಾಜೀನಾಮೆ ಕೊಟ್ರಲ್ವ, ಅದಾದ ನಂತರ ಮುಂದೆ ಬರುವಂತಹ ಹೊಸ ಸರ್ಕಾರಕ್ಕೆ ನನ್ನ ಸಂಪೂರ್ಣವಾದಂತಹ ಸಹಕಾರ ಇರುತ್ತೆ. ಅದರ ಅರ್ಥ ಬಿಹಾರದ ರಾಜಕೀಯದಲ್ಲಿ ಬಹಳ ಹತ್ರದಲ್ಲೇ ಒಂದು ಹೊಸ ಮುಖ್ಯಮಂತ್ರಿ ಮುಖವನ್ನ ನಾವೆಲ್ಲರೂ ಕೂಡ ನೋಡಬಹುದಾದಂತಹ ಸಾಧ್ಯತೆ ಇದೆ. ವೀಕ್ಷಕರೇ, ನಿತೀಶ್ ಕುಮಾರ್ ಬಿಹಾರದ ರಾಜಕೀಯದಲ್ಲಿ ಬಹಳ ಪ್ರಭಾವಶಾಲಿ ನಾಯಕ. ಅವರು ಒಟ್ಟು 10 ಬಾರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಮಾಣ ವಚನವನ್ನ ಇಲ್ಲಿವರೆಗೂ ಕೂಡ ಸ್ವೀಕಾರ ಮಾಡಿದ್ದಾರೆ. ಬಹುಶಃ ಇದು ಬಿಹಾರದ ರಾಜಕೀಯ ಇತಿಹಾಸದಲ್ಲೇ ಒಂದು ದಾಖಲೆ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಾಗಲ್ಲ. ಇನ್ನವರು JDU BJP ಮೈತ್ರಿ ನಿರ್ಮಾಣದಲ್ಲಿ ಕೂಡ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ. ಅದರ ಜೊತೆಗೆ ಕೇಂದ್ರ ಸರ್ಕಾರದಲ್ಲೂ ಅಷ್ಟೇ ರೈಲ್ವೆ, ಕೃಷಿ, ಆಮೇಲೆ ರಸ್ತೆ ಸಾರಿಗೆ ಸಚಿವರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. 2005ರಲ್ಲಿ ಅವರು BJP ಬೆಂಬಲದ ಜೊತೆಗೆ ಮುಖ್ಯಮಂತ್ರಿ ಆದ ನಂತರ ಬಿಹಾರ ರಾಜ್ಯದಲ್ಲಿ ಹಲವಾರು ಪ್ರಮುಖ ಸುಧಾರಣೆಗಳನ್ನು ಕೂಡ ಜಾರಿಗೆ ತಂದಿದ್ದಾರೆ. ಕಾನೂನು ಮತ್ತು ಸುವ್ಯವಸ್ಥೆ ಕ್ಷೇತ್ರದಲ್ಲಿ ಫಾಸ್ಟ್ ಟ್ರ್ಯಾಕ್ ನ್ಯಾಯಾಲಯಗಳ ಸ್ಥಾಪನೆ ಆಗಿರಬಹುದು, ಅಪರಾಧಿಗಳ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳುವಂಥದ್ದಾಗಿರಬಹುದು, ಸಾವಿರಾರು ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸುವಂಥದ್ದಾಗಿರಬಹುದು. ಈ ಅಪರಾಧಿಗಳಿಗೆ ಶಿಕ್ಷೆ ವಿಧಿಸುವಂಥದ್ದು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಹಿಂದೆ ಅಂದ್ರೆ ನಿತೀಶ್ ಕುಮಾರ್ ಅವರು ಬರೋದಕ್ಕೂ ಮೊದಲು ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತದಲ್ಲಿ ಬಿಹಾರ ಹೇಗಿತ್ತು ಅನ್ನುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತು. ಜಂಗಲ್ ರಾಜ್ ಅಂತಾನೆ ಫೇಮಸ್ ಆಗಿತ್ತು. ಕಾನೂನು ಸುವ್ಯವಸ್ಥೆ ಹಳಿ ತಪ್ಪಿ ಹೋಗಿತ್ತು. ಎಲ್ಲವೂ ಕೂಡ ಬಿಹಾರ ಅಂತಂದ್ರೆ ಒಂದು ಭಯ ಅನ್ನಿಸೋ ಹಾಗೆ ಅವರ ಆಡಳಿತ ಇತ್ತು. ಅಂದ್ರೆ ಲಾಲು ಪ್ರಸಾದ್ ಯಾದವ್ ಅವರ ಆಡಳಿತದಲ್ಲಿ ಬಿಹಾರ ಆ ರೀತಿ ಇತ್ತು. ಬಟ್ ನಿತೀಶ್ ಕುಮಾರ್ ಅವರು ಬಂದು ಅವೆಲ್ಲವನ್ನ ಕೂಡ ಸುಧಾರಣೆ ಮಾಡ್ತಾರೆ. ಇನ್ನು ಮೂಲ ಸೌಕರ್ಯ ಅಭಿವೃದ್ಧಿಯ ವಿಚಾರದಲ್ಲೂ ಕೂಡ ಅಷ್ಟೇ ಗ್ರಾಮೀಣ ರಸ್ತೆ ಸಂಪರ್ಕ ನಿರ್ಮಾಣ, ಹೆದ್ದಾರಿ ವಿಸ್ತರಣೆ, ಇನ್ನು ಸೇತುವೆಗಳ ನಿರ್ಮಾಣ, ಅದಾದ ನಂತರ ಮಹಿಳಾ ಸಬಲೀಕರಣಕ್ಕೆ ಪಂಚಾಯತ್ ವ್ಯವಸ್ಥೆಯಲ್ಲಿ 50% ಮಹಿಳಾ ಮೀಸಲಾತಿಯನ್ನು ಕೂಡ ನಿತೀಶ್ ಕುಮಾರ್ ಅವರು ಜಾರಿಗೆ ತರ್ತಾರೆ. ಅದರ ಜೊತೆಗೆ ಮುಖ್ಯಮಂತ್ರಿ ಸೈಕಲ್ ಯೋಜನೆಯ ಮೂಲಕ ಶಾಲೆಗೆ ಹೋಗುವಂತಹ ಹೆಣ್ಣು ಮಕ್ಕಳಿಗೆ ಉಚಿತ ಸೈಕಲ್ ಅನ್ನ ನೀಡ್ತಾರೆ. ಇದರಿಂದ ಹೆಣ್ಣು ಮಕ್ಕಳು ಶಾಲೆಗೆ ಬರುವಂತದ್ದು ಜಾಸ್ತಿ ಆಗುತ್ತೆ, ಅವರ ಹಾಜರಾತಿ ಜಾಸ್ತಿ ಆಗುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಆಗಿರಬಹುದು, ಉಚಿತ ಯೂನಿಫಾರ್ಮ್ ಸೇರಿದ ಹಾಗೆ ಹಲವಾರು ಸಾಮಾಜಿಕ ಕಲ್ಯಾಣ ಯೋಜನೆಗಳನ್ನ ಕೂಡ ನಿತೀಶ್ ಕುಮಾರ್ ಅವರು ಜಾರಿಗೆ ತರ್ತಾರೆ. ಇಷ್ಟೆಲ್ಲ ಆಗಿ ಅಂದ್ರೆ ಇಂತಹ ಒಂದು ಅದ್ಭುತ ಆಡಳಿತವನ್ನ ನೀಡಿದ ನಂತರ ನಿತೀಶ್ ಕುಮಾರ್ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟು ರಾಜ್ಯಸಭೆಗೆ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾಕೆ ನಿತೀಶ್ ಕುಮಾರ್ ಅವರು ರಾಜ್ಯಸಭೆಗೆ ಹೋಗ್ತಾ ಇದ್ದಾರೆ, ಅದು ಕೂಡ ಈ ಮುಖ್ಯಮಂತ್ರಿ ಹುದ್ದೆಯನ್ನ ಬಿಟ್ಟು? ಈ ಪ್ರಶ್ನೆ ಪ್ರತಿಯೊಬ್ಬರಿಗೂ ಕೂಡ ಮೂಡುವಂಥದ್ದು ಸಹಜ.
ಇಲ್ಲಿ ಒಂದು ಕಾರಣ ಏನಪ್ಪಾ ಅಂತಂದ್ರೆ ಅವರು ಈಗಾಗಲೇ ರಾಜಕೀಯದಲ್ಲಿ ಬಹುತೇಕ ಎಲ್ಲಾ ಪ್ರಮುಖ ಹುದ್ದೆಗಳಲ್ಲಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಸಂಸದರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ, ಕೇಂದ್ರ ಸಚಿವರಾಗಿ ಆಗಿರಬಹುದು, ಇನ್ನು ಕೇಂದ್ರ ಕ್ಯಾಬಿನೆಟ್ ಸಚಿವರಾಗಿ, ಬಿಹಾರದ ಮುಖ್ಯಮಂತ್ರಿಯಾಗಿ 10 ಬಾರಿ, 10 ಕಂಪ್ಲೀಟ್ ಆಗಲಿಲ್ಲ, ಇನ್ನು ವಿಧಾನ ಪರಿಷತ್ ಸದಸ್ಯರಾಗಿ ಎಲ್ಲವನ್ನ ಕೂಡ ಅವರು ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಇನ್ನು ಇದರ ಜೊತೆಗೆ ಅವರ ವಯಸ್ಸು ಬೇರೆ ಈಗ 75 ಆಗಿದೆ. ಬಿಹಾರದಂತ ಒಂದು ದೊಡ್ಡ ರಾಜ್ಯವನ್ನ ನೀವು ನಿರ್ವಹಿಸಬೇಕು ಅಂತಂದ್ರೆ ನಿಮಗೆ ಸಾಕಷ್ಟು ಶಕ್ತಿ ಬೇಕು, ಆ ತಾಳ್ಮೆ ಬೇಕು, ಆ ಸಮಯ ಬೇಕು, ಎಲ್ಲೋ ಬೇಕಾಗತ್ತೆ. ಹಿಂದಿನ ಚುನಾವಣೆ ಸಂದರ್ಭದಲ್ಲಿ ಅಷ್ಟೇ, ಅಂದ್ರೆ ಮೊನ್ನೆಯ ಬಿಹಾರ ಚುನಾವಣೆ ಸಂದರ್ಭದಲ್ಲೂ ಕೂಡ ವಿರೋಧ ಪಕ್ಷಗಳು ನಿತೀಶ್ ಕುಮಾರ್ ಅವರ ಆರೋಗ್ಯದ ಬಗ್ಗೆ ಪ್ರಶ್ನೆಯನ್ನ ಎತ್ತಿದ್ರು. ಒಂದಷ್ಟು ವಿಡಿಯೋಗಳನ್ನ ಹಂಚಿಕೊಂಡು ಕೆಲವೊಮ್ಮೆ ಅವರು ವಿಚಾರಗಳನ್ನ ಮರೆತು ಬಿಡ್ತಾರೆ, ಆಮೇಲೆ ಒಂಥರ ಡಿಫ್ರೆಂಟ್ ಆಗಿ ಬಿಹೇವ್ ಮಾಡ್ತಾರೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬಂದಿದ್ವು. ಹೀಗಾಗಿ ಅವರು ರಾಜ್ಯಸಭೆಗೆ ಹೋಗೋದ್ರಿಂದ ಈ ಆಡಳಿತದ ಹೊರೆ ಏನಾಗುತ್ತೆ ಅದು ಕೂಡ ಕಡಿಮೆ ಆಗಬಹುದು. ಇನ್ನು 2022ರಲ್ಲಿ ಪತ್ರಕರ್ತರ ಜೊತೆಗೆ ಹೀಗೆ ಮಾತಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ನಿತೀಶ್ ಕುಮಾರ್ ಅವರು ತಮ್ಮ ಒಂದು ಆಸೆಯನ್ನ ಹೊರಹಾಕಿದ್ರಂತೆ. ನನಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವಂತಹ ಆಸೆ ಎಲ್ಲ ಏನಿಲ್ಲ, ಆದ್ರೆ ಇದುವರೆಗೆ ರಾಜ್ಯಸಭೆಯಲ್ಲಿ ಸದಸ್ಯನಾಗ್ಲಿಲ್ಲ ಅನ್ನುವಂತಹ ಒಂದು ಕೊರಗಿದೆ. ಆ ಒಂದು ಅವಕಾಶ ನನಗೆ ಸಿಕ್ಕಿಬಿಟ್ರೆ ಖಂಡಿತವಾಗ್ಲೂ ಕೂಡ ನಾನು ಆ ಅವಕಾಶವನ್ನ ಬಿಟ್ಟು ಕೊಡಲ್ಲ ಅಂತ ಹೇಳಿದ್ರು. ಬಹುಶಃ ಈಗ ಅದಕ್ಕೆ ಕಾಲ ಕೂಡಿ ಬಂದ ಹಾಗೆ ಕಾಣಿಸ್ತಾ ಇದೆ. ಇನ್ನು ಒಂದು ರೀಸನ್ ಏನಿರಬಹುದು ಅಂತಂದ್ರೆ ಸಿಎಂ ನಿತೀಶ್ ಕುಮಾರ್ ತಮ್ಮ ಪುತ್ರ ನಿಶಾಂತ್ ಕುಮಾರ್ನನ್ನ ರಾಜಕೀಯ ಜೀವನಕ್ಕೆ ಪಾದಾರ್ಪಣೆ ಮಾಡೋದಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಟು ಕೊಟ್ಟಿದ್ದಾರೆ. ಇಂತಹ ಒಂದಷ್ಟು ಚರ್ಚೆಗಳು ಕೂಡ ಈಗ ಆಗ್ತಾ ಇರುವಂತದ್ದು. ಇನ್ನೊಂದಷ್ಟು ಕೆಲವು ವರದಿಗಳ ಪ್ರಕಾರ ಅವರ ಮಗನನ್ನ ಉಪಮುಖ್ಯಮಂತ್ರಿ ಮಾಡ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಮಗ ಇನ್ನೂ ಕೂಡ ಸಕ್ರಿಯ ರಾಜಕೀಯಕ್ಕೆ ಬಂದಿಲ್ಲ. ಇದು ಕೇವಲ ಊಹಾಪೋಹಗಳಷ್ಟೇ. ಈ ಹಿಂದೆ ಸ್ವತಃ ನಿತೀಶ್ ಕುಮಾರ್ ಅವರೇ ಕುಟುಂಬ ರಾಜಕಾರಣವನ್ನ ಕಟುವಾಗಿ ವಿರೋಧಿಸ್ತಾ ಇದ್ದಂಥವ್ರು. ಹಾಗಾಗಿ ಅವರು ಕೂಡ ಒಂದು ಕುಟುಂಬ ರಾಜಕಾರಣಕ್ಕೆ ಬರ್ತಾರಾ, ಮಗನನ್ನ ಮತ್ತೆ ರಾಜಕೀಯಕ್ಕೆ ತರ್ತಾರಾ ಗೊತ್ತಿಲ್ಲ, ನೋಡ್ಬೇಕು ಏನಾಗುತ್ತೆ ಅಂತ. ವೀಕ್ಷಕರೇ, ಇಲ್ಲಿ ಇನ್ನೂ ಒಂದು ಕಾರಣ, ಪ್ರಮುಖ ಕಾರಣ ನಿತೀಶ್ ಕುಮಾರ್ ರಾಜ್ಯಸಭೆಗೆ ಬರೋದಕ್ಕೆ ಏನು ಅಂತ ನೋಡಿದ್ರೆ NDA ಒಳಗಿನ ಒಂದು ಅಧಿಕಾರ ಸಮತೋಲನ. ಬಿಹಾರ ವಿಧಾನಸಭೆಯಲ್ಲಿ ಒಟ್ಟು 243 ಸ್ಥಾನಗಳಲ್ಲಿ ಇವರ ಸರ್ಕಾರದ ಹತ್ರ ಸುಮಾರು 202 ಸದಸ್ಯರ ಬೆಂಬಲ ಇದೆ. ಈ NDA ಮೈತ್ರಿಯಲ್ಲಿ ಬಿಜೆಪಿ ಹತ್ರ 89 ಸ್ಥಾನಗಳಿದೆ, ಇನ್ನು JDU ಹತ್ರ 85 ಸ್ಥಾನಗಳು ಇದಾವೆ. ಹೀಗಾಗಿ ಮುಂದಿನ ಮುಖ್ಯಮಂತ್ರಿ ಅಂತ ಬಂದಾಗ ಅಲ್ಲಿ ಏನು ಕಷ್ಟ ಆಗಲ್ಲ ಇವರಿಗೆ ಆಯ್ಕೆ ಮಾಡೋದಕ್ಕೆ. ಇನ್ನು ಮುಖ್ಯಮಂತ್ರಿ ಬಿಜೆಪಿ ಪಕ್ಷದಿಂದ ಆಗುವಂತ ಸಾಧ್ಯತೆ ಕೂಡ ಒಂದು ಸ್ವಲ್ಪ ಜಾಸ್ತಿಯಾಗಿ ಇಲ್ಲಿ ಕಾಣಿಸ್ತಾ ಇದೆ. ಅದರಲ್ಲಿ ಲಾಭ ಅಫ್ಕೋರ್ಸ್ ಬಿಜೆಪಿಗೆ ಇರುವಂತದ್ದು. ಈಗಾಗಲೇ ಮುಂದಿನ ಮುಖ್ಯಮಂತ್ರಿ ಆಗಬಹುದಾದಂತಹ ಒಂದಷ್ಟು ಹೆಸರುಗಳು ಕೂಡ ಚರ್ಚೆಯಲ್ಲಿದ್ದಾವೆ. ಸಾಮ್ರಾಟ್ ಚೌಧರಿ, ವಿಜಯ್ ಕುಮಾರ್ ಸಿನ್ಹಾ, ನಿತ್ಯಾನಂದ ರೈ, ಹೀಗೆ ಒಂದಷ್ಟು ಹೆಸರುಗಳು ಓಡಾಡ್ತಾ ಇದೆ. ಇದರ ಜೊತೆಗೆ ಬಿಹಾರದಲ್ಲಿ ಹೊಸ ತಲೆಮಾರಿನ ನಾಯಕತ್ವಕ್ಕೆ ಅಫ್ಕೋರ್ಸ್ ಅವಕಾಶ ಅಂತೂ ಸಿಗಬಹುದು. ಆಮೇಲೆ ಈಗಾಗಲೇ ಒಂದಷ್ಟು ಹೆಸರುಗಳು ಓಡಾಡ್ತಾ ಇದೆ ಅಂತ ಹೇಳಿದ್ನಲ್ವಾ, ಹೆಸರು ಯಾರ್ದು ಬೇಕಾದ್ರೂ ಓಡಾಡಬಹುದು. ಆದ್ರೆ ನಿಮಗೆ ಗೊತ್ತಲ್ವಾ, ಬಿಜೆಪಿ ಯಾವಾಗ್ಲೂ ಕೂಡ ಕೊನೆಗೆ ಅಚ್ಚರಿಯ ನಿರ್ಧಾರಗಳನ್ನೇ ತೆಗೆದುಕೊಂಡು ಬರುವಂಥದ್ದು. ಹಾಗಾಗಿ ಈಗ ಯಾರ ಹೆಸರು ಬರ್ತಾ ಇದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ಎಂಡ್ ಆಫ್ ದ ಡೇ ಬಿಜೆಪಿ ಯಾರ ಹೆಸರನ್ನ ಆಯ್ಕೆ ಮಾಡುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್. ಹಾಗಾಗಿ ಈಗ ಯಾರ ಹೆಸರೆಲ್ಲ ಓಡಾಡ್ತಾ ಇದೆ ಅದೊಂದು ಚರ್ಚೆ ಅಷ್ಟೇ, ಅದನ್ನ ಫಾರ್ ಶ್ಯೂರ್ ಅಂತ ಈಗಲೇ ಹೇಳೋದಕ್ಕೆ ಆಗಲ್ಲ. ವೀಕ್ಷಕರೇ, ಈ ಎಲ್ಲ ಬೆಳವಣಿಗೆಯಿಂದ ಬಿಹಾರದ ರಾಜಕೀಯದಲ್ಲಿ ಒಂದು ಹೊಸ ಬದಲಾವಣೆ ಆಗುವಂಥದ್ದು ಮಾತ್ರ ಪಕ್ಕ. ನಿತೀಶ್ ಕುಮಾರ್ ಅವರ ದೀರ್ಘ ರಾಜಕೀಯ ಯುಗ ಈ ಮೂಲಕ ಅಂತ್ಯ ಆಗಬಹುದು. ಇನ್ನು ಬಿಹಾರದಲ್ಲಿ ಬಿಜೆಪಿಯ ಪ್ರಭಾವ ಜಾಸ್ತಿ ಆಗಬಹುದು. ಬಿಜೆಪಿಗೆ ಆಗ್ಲೇ ಹೇಳಿದ ಹಾಗೆ ಇದರಿಂದ ದೊಡ್ಡ ಮಟ್ಟಿನ ಲಾಭ ಅಂತೂ ಆಗುತ್ತೆ. ಆದ್ರೆ ಈಗ ಇರುವಂತಹ ಪ್ರಶ್ನೆ, ಮುಂದೆ JDU ಪಕ್ಷದ ಭವಿಷ್ಯ ಏನು? ಯಾಕಂತಂದ್ರೆ ಈ ಪಕ್ಷ ಆಲ್ಮೋಸ್ಟ್ ನಿತೀಶ್ ಕುಮಾರ್ ಅವರ ಆ ಒಂದು ವೈಯಕ್ತಿಕ ಪ್ರಭಾವದ ಮೇಲೇನೆ ಅವಲಂಬಿತ ಆಗಿತ್ತು. ಅವರೇ ಆ ಪಕ್ಷದ ಫೇಸ್ ಆಗಿದ್ರು. ಹಾಗಾಗಿ ಇನ್ನು ಮುಂದೆ ಜನರ ಊಹೆಯ ಪ್ರಕಾರ ಮಗನೇ ಬಂದು ಆ ಪಕ್ಷವನ್ನ ಮುನ್ನಡೆಸ್ತಾನ ಅಥವಾ ಬೇರೆ ಏನಾದ್ರೂ ಆಗುತ್ತಾ ಗೊತ್ತಿಲ್ಲ. ಆಮೇಲೆ ಇನ್ನು ಮುಂದೆ RJD ಅದೇ ರೀತಿ ಕಾಂಗ್ರೆಸ್ ಪಕ್ಷಗಳು ತಮ್ಮ ರಾಜಕೀಯ ತಂತ್ರವನ್ನ ಯಾವ ರೀತಿ ರೂಪಿಸ್ತವೆ ಅದನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ನೋಡೋಣ ಮುಂದೆ ಮುಖ್ಯಮಂತ್ರಿ ಯಾರಾಗ್ತಾರೆ, ಯಾರ ಆಯ್ಕೆ ಆಗುತ್ತೆ ಅನ್ನೋದ್ರ ಜೊತೆಗೆ ಬಿಹಾರದ ಒಂದು ರಾಜಕೀಯ ಭವಿಷ್ಯದ ಚಿತ್ರಣ ನಮಗೆ ಸಿಗುತ್ತೆ. ಅಲ್ಲಿವರೆಗೂ ಕೂಡ ಕಾಯೋಣ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ